ಎವ್ರಿವನ್, ನಾ ಇವತ್ತು ನಿಮಗೆ ಹೇಳ್ಕೊಡುವಂತ ಆ್ಯಪ್ ಯಾವುದಂದ್ರೆ ನಿಮ್ಗೆಲ್ಲರಿಗೂ ವಿಡಿಯೋ ಎಡಿಟ್ ಮಾಡ್ಬೇಕಂತ ಭಾಳ ಆಸೆ ಇರ್ತಿತ್ತು. ಆದ್ರೆ ಚಲೋ ಎಂತ ಆ್ಯಪ್ ಹೇಳ್ಕೊಡ್ತೀನಿ ಅಂದ್ರೆ ಇವತ್ತು ಅಲೈಟ್ ಮಿಷನ್ ಅಂತದ್ದು ಎಷ್ಟು ನೋಡ್ಲಿಕ್ಕೆ ಎಷ್ಟು ಮಾಡಿದ್ರೆ ಚಂದ ಉಂಟಿದು ಅಲೈಟ್ ಮಿಷನ್ ಅಂತ ಆ್ಯಪ್ ಡೌನ್ಲೋಡ್ ಮಾಡ್ಕೊ. ಇದು ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ ನಿಮಗೆ. ನೀವು ಯಾರಾದ್ರೂ ಫಸ್ಟಿಗೆ ಡೌನ್ಲೋಡ್ ಮಾಡಿ ಯಾವ್ದು ಪ್ರಾಜೆಕ್ಟ್ ಮಾಡಿದ್ದೀರಾ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಹಳೆ ವಿಡಿಯೋನ ಇದು ನೀವು ಮಾಡಿದ್ದ ವಿಡಿಯೋ ತೋರಿಸುತ್ತೆ. ಮತ್ತು ಟ್ಯುಟೋರಿಯಲ್ಸ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅವರು ಹೇಗೆ ಮಾಡೋದು ಹೇಗೆ ಯೂಸ್ ಮಾಡೋದು ಯೂಸಿಂಗ್. ಹೋಮ್ ಅಂದರೆ ಅದೇ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನಾವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನಾವು ವಿಡಿಯೋ ಮಾಡೋಣ. ಫಸ್ಟ್ 9.6 ವೇ ಮೋಸ್ಟ್ ವಿಡಿಯೋಕ್ಕೆ ಎಡಿಟ್ ಮಾಡೋಕ್ಕೆ ಒಳ್ಳೆಯದಂತ ಹೇಳ್ಬೋದು. ನಾ ಯೂಸ್ ಮಾಡಿದ್ದು 9.6 ಅಂತ ಹೇಳ್ಬೋದು. ಮತ್ತು ಇದಕ್ಕೆ ನಾನು ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಮೇಲೆ ಕ್ಲಿಕ್ ಮಾಡ್ತೇನೆ. ಫಸ್ಟ್ ನಿಮ್ಗೆ ಯಾವುದು ಅಡ್ವರ್ಟೈಸ್ ಕೊಡ್ತಾರೆ. ಅಡ್ವರ್ಟೈಸ್ನ ಫುಲ್ ನೋಡಬೇಕಾಗುತ್ತೆ. ಅದು ಹೇಳಲಿಕ್ಕೆ ಆಗೋದಿಲ್ಲ. ಕ್ಯಾನ್ಸಲ್ ಅಂತ ಹೇಳಿ ಮತ್ತೆ ಇನ್ನೊಂದು ಕ್ಯಾನ್ಸಲ್ ಬರುತ್ತೆ, ಅದು ಕ್ಲಿಕ್ ಮಾಡಿ. ಇದೇ ಈ ಥರ ಬರುತ್ತೆ. ನಾವೀಗ ವಿಡಿಯೋ ಎಡಿಟ್ ಮಾಡೋಣ. ಒಂದು ಸಾಂಗ್ ತೊಗೊಳ್ಳೋಣ. ಈಗ ನೀವು ಯಾವ್ದು ಆಡಿಯೋಕ್ಕೆ ಹೋಗಿ ನೀವು ಯಾವ್ದಾರ ಸಾಂಗ್ ಡೌನ್ಲೋಡ್ ಮಾಡಿದ್ದೆ ಅದು ನಾ ಈ ಸಾಂಗ್ ತೊಗೊತೆ. ಮತ್ತು ಮೀಡಿಯಾಕ್ಕೆ ಹೋಗಿ ನೀವು ಯಾವ ಫೋಟೋ ಎಡಿಟ್ ಮಾಡಬೇಕಾದ್ರೆ ಕ್ಲಿಕ್ ಮಾಡಿ. ಮತ್ತು ನಿಮ್ಗೆ ಎಷ್ಟು ಸೈಜ್ ಬೇಕಾದ್ರೆ ಮಾಡ್ಕೊಳ್ಳಿ. ಈ ಥರ ಇದು ಯಾರು ಮಾಡ್ಕೊಂಡಲ್ಲ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಇದು ಮಾಡ್ಕೊಳ್ಳೋದು. ನಿಮ್ಗೆ ಎಷ್ಟು ಬೇಕಾದ್ರೆ ಫೋಟೋ ಎಡಿಟ್ ಮಾಡಬೇಕು. ಮತ್ತು ಈ ಥರ ಬಂದು ಮತ್ತೆ ಪ್ಲಸ್ಸಿಗೆ ಕ್ಲಿಕ್ ಮಾಡಿ ಮೀಡಿಯಾಕ್ಕೆ ಹೋಗಿ ನಿಮ್ಗೆ ಎಷ್ಟು ಫೋಟೋ ಬೇಕಾದ್ರೆ ಎಡಿಟ್ ಮಾಡೋಣ. ನೋಡಿ ತೋರಿಸ್ತಾ ಈಗ ಪ್ಲಸ್ ಕ್ಲಿಕ್ ಮಾಡಿ ಈ ಥರ ಎಡಿಟ್ ಮಾಡೋದು. ಮತ್ತಿದ್ರಾಗೆ ನೀವು ಎಫೆಕ್ಟ್ಸ್ ಬೇಕಾದ್ರೆ ಎಡಿಟ್ ಮಾಡಬೇಕು. ನೀವು ಫಸ್ಟ್ ನೀವೇನಾರ ಈ ಸಾಂಗಿಗೆ ನೀವು ಕನ್ನಡದಲ್ಲಿ ಎಷ್ಟು ಇದು ಮಾಡಬೇಕಂದ್ರೆ ಪ್ಲಸ್ಸಿಗೆ ಹೋಗಿ ಕನ್ನಡದಲ್ಲಿ ಯಾವುದು ಕನ್ನಡ ಇದು ಮಾಡೋಕ್ಕೆ ಟೆಕ್ಸ್ಟಿಗೆ ಹೋಗಿ ನೀವು ಗೂಗಲ್ನಾಗಿ ಇದು ಗೂಗಲಿಗೆ ಹೋಗಿ ಎಕ್ಸಾಂಪಲ್ ತೋರಿಸ್ತೆ. ಗೂಗಲಿಗೆ ಹೋಗಿ ಟ್ರಾನ್ಸ್ಲೇಟ್ ಇಂಗ್ಲಿಷ್ ಟು ಕನ್ನಡ ಸರ್ಚ್ ಮಾಡಿ. ಈ ಟೆಕ್ಸ್ಟಿಗೆ ಹೋಗಿ ಇರಿ ಆ ಸಾಂಗ್ ಇದು ಸರ್ಚ್ ಮಾಡಿ. ಈ ಥರ ಉಂಟಲ್ಲ, ನಾವಿದನ್ನು ಕಾಪಿ ಮಾಡ್ಕೊಳ್ಳಿ. ಈ ಥರ ಅದ್ರ ಮೇಲೆ ಒತ್ತಿಡ್ರಿ. ನಮ್ಗೆ ಇಷ್ಟೇ ಬೇಕಲ್ಲ. ಕಾಪಿ ಮಾಡ್ಕೊಳ್ಳಿ. ಕಾಪಿ ಆದ್ಮೇಲೆ ಮತ್ತೆ ರಿವರ್ಸ್ ಬರುತ್ತೆ. ಮತ್ತೆ ಅದಕ್ಕೆ ಅಲೈಟ್ ಮಿಷನ್ ಹೋಗಿ ಇಲ್ಲಿ ಇದ್ರ ಬಂದಾದ್ಮೇಲೆ ಇಲ್ಲಿ ಇರಿ ಅಂತ ಕಾಪಿ ಮಾಡಿದಲ್ಲಿ ತೋರಿಸುತ್ತೆ. ಅದನ್ನು ಕ್ಲಿಕ್ ಮಾಡಿ ರೆಗ್ಯುಲರ್ ರೋಬೋಟಿಗೆ ಹೋಗಿ ನೀವು ಕನ್ನಡ ಫಾಂಟನ್ನೇ ಡೆವಲಪ್ ಮಾಡ್ಕೋಬೇಕಾಗತ್ತೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಈಗ ನಾವು ಲಾರ್ಜ್ ABC ಅನ್ನು ಇದು ಮಾಡಿ ಮತ್ತು ಕನ್ನಡ ಫಾಂಟನ್ನು ಇದು ಮಾಡಿ. ನಿಮ್ಗೆ ಎಷ್ಟು ಸೈಜ್ ಬೇಕಾದ್ರೆ ಝೂಮ್ ಮಾಡ್ಕೋಬೋದು. ಈಗ ಮತ್ತು ಕಲರ್ ಫಿಲ್ ಮಾಡ್ಬೋದು ಅಕ್ಷರಕ್ಕೆ. ನೋಡಿ ಚಂದ ಚಂದ ಕಲರ್ ನೀವು ನಾ ಇದು ತೋತೆ. ಮತ್ತು ನೀವು ಓಕೆ ಮೇಲೆ ಕೊಡ್ತೇವೆ. ನೋಡಿ ಈ ಥರ ಬರುತ್ತೆ. ನೀವು ಇದಕ್ಕೆ ಎಫೆಕ್ಟ್ಸ್ ಹಾಕ್ಬೋದು. ಎಫೆಕ್ಟ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟ್ಸ್ ವೈಫ್ ಅಂತ ಇದು ಚಲೋ ಇದು ಚಂದ ಇರ್ತದೆ. ವೈಫ್ ಮೂರನೇ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ಮ್ಯಾಕ್ಸಸ್ ಫಿಗರ್ ಉಂಟಲ್ಲ ಅದನ್ನು 454 ಚಲೋ ಬೆಸ್ಟ್ ಅಂತ. ಮತ್ತೆ ಜಾಸ್ತಿ ಇದ್ರೆ ಮತ್ತೆ ಚಂದ ಆಗೋದಿಲ್ಲ. ಓಕೆ ಅದು ಎಷ್ಟಿಡಿ ನೋಡಿ ಎಲ್ಲ ಹೆಂಗ ಬರ್ತದೆ ನೋಡಿ. ಎಫೆಕ್ಟ್ಸ್ ಆ್ಯಡ್ ಮಾಡ್ಬೋದು. ಬೆಸ್ಟ್ ಆ್ಯಪ್ ಅಂತ ಹೇಳ್ಬೋದು.
ಮತ್ತೆ ಇದಕ್ಕೆ ಕಲರ್ ಕೊಡ್ಬೋದು, ಕಲರ್ ಉಂಟು, ಮತ್ತೆ ಶೇಪ್ ಉಂಟಿದೆ, ಶೇಪ್ ಉಂಟು, ನೀವು ಇದ್ರ ಮಾಡ್ಕೊಂಡು. ಮತ್ತೆ ಇದು ಯಾವ ಅಕ್ಷರ ಬೇಡ ಅಂದ್ರೆ ಇದು ಐಸ್ ಉಂಟಲ್ಲ ಅದನ್ನ ಕ್ಲಿಕ್ ಮಾಡಿ, ಬೇಕಂದ್ರೆ ಅದನ್ನ ಇದು ಮಾಡಿ. ಮತ್ತೆ ಇದು ತುಂಬಾ ಆಪ್ಷನ್ ಉಂಟು, ನೀವು ಯೂಸ್ ಮಾಡ್ಕೋಬೋದು. ಮತ್ತೆ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇದು ಯಾರೋ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಎಕ್ಸ್ಪೋರ್ಟ್ ಉಂಟಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ.